ಹೆದ್ದಾರಿ ಮಾರ್ಗ ಒತ್ತುವರಿದಾರರಿಗೆ ಜಿಬಿಎ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಫುಟ್ಪಾತ್ ಒತ್ತುವರಿ ತೆರವಿಗೆ ನೀಡಿದಂತ ಗಡುವು ಮುಕ್ತಾಯ ಆಗಿರುವಂತ ಹಿನ್ನೆಲೆಯಲ್ಲಿ ಇಂದಿನಿಂದ ಬೆಂಗಳೂರಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಜಿಬಿಎ ವ್ಯಾಪ್ತಿಯ ಹಲವೆಡೆ ಒತ್ತುವರಿ ತೆರವನ್ನ ಮಾಡಲಾಗ್ತಾ ಇದೆ. ಇಂದಿನಿಂದ ಬೆಂಗಳೂರಿನಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ, ಜಿಬಿಎ ವ್ಯಾಪ್ತಿಯ ಹಲವೆಡೆ ಒತ್ತುವರಿ ತೆರವನ್ನ ಮಾಡಲಾಗ್ತಾ ಇರುವಂತದ್ದು. ಶಿವಾಜಿನಗರ, ಅಶೋಕ ಪಿಲ್ಲರ್, ಗಾಂಧಿನಗರ, ಮಾರತ್ಹಳ್ಳಿ, ಯಲಹಂಕ ಸೇರಿದಂತೆ ಹಲವೆಡೆ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಫುಟ್ಪಾತ್ನಲ್ಲಿದ್ದಂತ ಬೋರ್ಡ್ ಸೀಟ್ ಅನ್ನ ತೆರವು ಮಾಡಲಾಗಿದೆ. ಕೆಲವೆಡೆ ತೆರವು ಕಾರ್ಯಾಚರಣೆ ವೇಳೆ ಭಾರಿ ಹೈಡ್ರಾಮಾ ನಡೆದಿರುವಂತದ್ದು. ಕಾರ್ಯಾಚರಣೆಯ ಸಂದರ್ಭದಲ್ಲಿ ಭಾರಿ ಹೈಡ್ರಾಮಾ, ತೆರವು ಕಾರ್ಯಾಚರಣೆ ಮಾಡದಂತೆ ವರ್ತಕರು ಪಟ್ಟನ್ನ ಹಿಡಿದಿದ್ರು. ಅಧಿಕಾರಿಗಳು ವರ್ತಕರ ನಡುವೆ ವಾಕ್ಸಮರ ಕೂಡ ನಡೆದಿದೆ. ಏಕಾಏಕಿ ಹೋಗ್ಬಿಟ್ಟು ತೆರವು ಮಾಡ್ತಾ ಇರುವಂತದ್ದಲ್ಲ, ಕಾಲಾವಕಾಶವನ್ನ ಕೊಡಲಾಗಿತ್ತು. ಜೂನ್ 30ರವರೆಗೂ ಕಾಲಾವಕಾಶ ಕೊಡಲಾಗಿತ್ತು. ಅವಧಿ ಮುಗಿದ ಬಳಿಕ ತೆರವು ಕಾರ್ಯ ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ವರ್ತಕರು ಮತ್ತು ಅಧಿಕಾರಿಗಳ ನಡುವೆ ಜಟಾಪಟಿ ಕೂಡ ಆಗಿದೆ. ಕ್ಲೀನ್ ಬೆಂಗಳೂರು ಆ ಅಭಿಯಾನದ ಮೊದಲ ಭಾಗ ಇದು. ಸಾಕಷ್ಟು ಕಡೆ ಫುಟ್ಪಾತ್ಗಳನ್ನ ಒತ್ತುವರಿ ಮಾಡಿಕೊಂಡು, ಅದೇನು ಫುಟ್ಪಾತ್ ಅಂತನೂ ಗೊತ್ತಾಗ್ತಾ ಇರಲಿಲ್ಲ, ಆ ಲೆವೆಲ್ಗೆ ಒತ್ತುವರಿ ಆಗಿತ್ತು. ಜನ ಓಡಾಡೋದು ಕಷ್ಟ ಆಗಿತ್ತು. ಎಲ್ಲೆಂದ್ರಲ್ಲಿ ಅಂಗಡಿಗಳು ಇದ್ದಂತ ಹಿನ್ನೆಲೆಯಲ್ಲಿ ಅಲ್ಲಲ್ಲೇ ಪಾರ್ಕಿಂಗ್ ಮಾಡ್ತಾ ಇದ್ರು, ಹೋಗ್ತಾ ಇದ್ರು. ಇದು ಸಾಕಷ್ಟು ಸಮಸ್ಯೆಗಳನ್ನ ಸೃಷ್ಟಿ ಮಾಡಿತ್ತು. ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಆಕ್ಸಿಡೆಂಟ್ಗಳು ಆಗಿರುವಂತದ್ದನ್ನ ಕೂಡ ಗಮನಿಸಿದೀವಿ. ಯಾಕೆಂದ್ರೆ ಫುಟ್ಪಾತ್ ಮೇಲೆ ಓಡಾಡಬೇಕಾಗಿದ್ದಂತ ಜನ ಫುಟ್ಪಾತ್ ಅನ್ನ ಇವರು ಒತ್ತುವರಿ ಮಾಡಿಕೊಂಡು ಅಲ್ಲೆಲ್ಲ ಅಂಗಡಿ ಹಾಕೊಂಡಿದ್ದಂತ ಹಿನ್ನೆಲೆಯಲ್ಲಿ ರೋಡಲ್ಲಿ ಓಡಾಡಬೇಕಾಗಿತ್ತು. ಸೊ ಈ ಸಂದರ್ಭದಲ್ಲಿ ಅಪಘಾತಗಳು ಆಗಿದಾವೆ. ಆಮೇಲೆ ಅವರವ್ರ ಅಂಗಡಿಗಳ ಮುಂದೆ ಗಾಡಿಗಳನ್ನ ಹಾಕ್ತಾ ಇದ್ದಂತ ಹಿನ್ನೆಲೆಯಲ್ಲಿ ರೋಡ್ ಬ್ಲಾಕ್ ಆಗ್ತಾ ಇತ್ತು. ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ಹೈಡ್ರಾಮಾ ನಡೆದಿದೆ. ಮೆಜೆಸ್ಟಿಕ್ ಬಳಿ ವರ್ತಕರಿಂದ ಹೈಡ್ರಾಮಾ, ಪಾಲಿಕೆ ಸಿಬ್ಬಂದಿಗೆ ವರ್ತಕರಿಂದ ಇಡೀ ಶಾಪವನ್ನ ಹಾಕಲಾಗಿದೆ. ಇದೆಲ್ಲ ಮಾಮೂಲಿನ, ಯಾಕಂದ್ರೆ ಫುಟ್ಪಾತ್ ಮೇಲೆ ಅಂಗಡಿಗಳನ್ನ ಹಾಕೊಂಡು ಜೀವನವನ್ನ ಸಾಗಿಸ್ತಾ ಇದ್ರು. ಈಗ ಅದಕ್ಕೆ ಕೊಕ್ಕೆ ಬಿದ್ದ ಬಳಿಕ ಸಹಜವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಬೇಕಲ್ಲ. ಯಾರ ಮೇಲೆ ವ್ಯಕ್ತಪಡಿಸ್ತಾರೆ? ಅಧಿಕಾರಿಗಳ ಮೇಲೆ. 40 ವರ್ಷದಿಂದ ಅಂಗಡಿ ಹಾಕೊಂಡಿದ್ದೇವೆ, ಈಗ ದಿಢೀರ್ ತೆಗೆಸಿದ್ರೆ ನಾವೆಲ್ಲ ಹೋಗೋದು, ಮಕ್ಕಳ ಫೀಸ್ ಹೇಗೆ ಕಟ್ಟೋದು ಅಂತ ವರ್ತಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಈ ರೀತಿ ಆಗಿರ್ಲಿಲ್ಲ, ನಮಗೆ ಬದುಕಲಿಕ್ಕೆ ಬೇರೆ ದಾರಿ ತೋರಿಸಿ, ಸೀಮೆ ಎಣ್ಣೆ ಸುರಿದುಕೊಂಡು ಸಾಯ್ತೀವಿ ಅಂತ ಹೇಳ್ತಾ ಇದ್ದಾರೆ ವರ್ತಕರು. ಹಿಂದಿನ ಸರ್ಕಾರದಲ್ಲಿ ಆಗಿರ್ಲಿಲ್ಲ ಅಂತ ಹೇಳಿದ್ದಾರೆ. ಆ ಸರ್ಕಾರದವ್ರು ಹಿಂದಿನ ಸರ್ಕಾರದಲ್ಲಿ ಏನೇನಾಗಿತ್ತು ಜನಕ್ಕೆ ಗೊತ್ತು. ಈ ಸರ್ಕಾರದಲ್ಲಿ ಮಾಡಬಾರ್ದು ಅಂದ್ರೆ ಅಲ್ಲಿ ಫಸ್ಟ್ ಆಫ್ ಆಲ್ ಫುಟ್ಪಾತ್ ಅದು ಗೌರ್ಮೆಂಟ್ ಜಾಗ, ಜನ ಓಡಾಡ್ಲಿಕ್ಕೆ ಅಂತ ಫುಟ್ಪಾತ್ ಮಾಡಿರೋದು. ಫುಟ್ಪಾತ್ಗಳ ಮೇಲೇನೆ ಅಂಗಡಿಗಳನ್ನ ಹಾಕೊಂಡು ಓಡಾಡ್ಲಿಕ್ಕೂ ಜಾಗ ಬಿಡದಲೆ ವ್ಯಾಪಾರವನ್ನ ಮಾಡ್ತಾ ಇದ್ರು. ಡೆಡ್ಲೈನ್ ಅನ್ನ ಕೊಡ್ಲಾಗಿತ್ತು. ಇವರು ಹೇಳ್ತಾ ಇರುವ ಪ್ರಕಾರ, ವರ್ತಕರು ಹೇಳ್ತಾ ಇರುವ ಪ್ರಕಾರ ದಿಢೀರ್ ಅಂತ ಏನ್ ಬಂದು ಕ್ಲೀನ್ ಮಾಡಿಲ್ಲ, ಅಲ್ಲಿ ಟೆಕ್ಸ್ ಇಲ್ಲ. ಕಾಂಗ್ರೆಸ್ ಅವರಾಗ್ಲಿ ಯಾರಾಗ್ಲಿ ನಾವು ವೋಟ್ರು ನಮ್ಗೆ ಏನ್ ಮೇಡಮ್ ಸಪೋರ್ಟ್ ಮಾಡವ್ರೆ. ಫುಟ್ಪಾತ್ ನಾವು ಬದುಕಬಾರ್ದಂದ್ರೆ ಇನ್ನೇನ್ ಮಾಡ್ಬೇಕು? ಇಲ್ಲ ಗೌರ್ಮೆಂಟ್ ಇಂದ ಕೆಲಸ ಕೊಟ್ಟವ್ರ? ಇಲ್ಲ ನಮ್ ಕಡೆ ಬೇಡ ಕಡೆ ಹೋದ್ರೆ ನಮ್ ಸಂಬಳ ಕೊಡ್ತಾರ? ಹೇಳಿ, ನಾವು ಸಂಸಾರಗಳು ಹೆಂಗ್ ಸಾಗಿಸ್ಬೇಕು? 1.5 ಕೋಟಿ ಜನ, 1.5 ಕೋಟಿ ಆಸ್ತಿ, ಫುಟ್ಪಾತ್ ಆಸ್ತಿ ಅಂದ್ಮೇಲೆ ಇದು ನಾವ್ಯಾರು? ನಾವು ಫುಟ್ಪಾತ್ ಅಲ್ವಾ? ನಾವು ಜನರಲ್ವಾ? ನಮಗ್ ಅಕ್ಕಿಲ್ವಾ? ಹೇಳಿ. ಇಲ್ಲ ನಮಗ್ ಸೌಲಭ್ಯ ಮಾಡ್ಕೊಡಿ. ಸೌಲಭ್ಯ ಮಾಡ್ಕೊಟ್ಬಿಟ್ಟು ನೀವು ಎತ್ತಕ್ಕೆ ಹೇಳಿ, ನಾವು ಎತ್ತೀವಿ. ಇಲ್ಲಾಂದ್ರೆ ನಾವ್ ಏನ್ ಮಾಡ್ಬೇಕು? ಇಲ್ಲ ನಾವು ಸೀಮೆಲ್ ಹಾಕೊಂಡು ಸಾಯ್ಬೇಕಾ? ನನ್ನ ಹೆಂಡತಿ ಮಕ್ಕಳಿಗೆಲ್ಲ ಸಾಯಿಸ್ಬೇಕಾ? ಹೇಳಿ. ನಮ್ ಸರ್ಕಾರ ಅನ್ಕೊಂಡ್ ನಾವು ಗೆಲ್ಸರು, ನಮ್ ಸರ್ಕಾರ ನಮ್ಗೂ ಒಳ್ಳೇದ್ ಮಾಡ್ತಾರೆ. ನಾವು ಕಾಂಗ್ರೆಸ್ ಅಲ್ಲಿ ಕಾರ್ಯಕರ್ತರು ಇದೀನಿ, ಆದ್ರೂ ನಮ್ಗೂನು ಬಿಡ್ತಾ ಇಲ್ಲ ಫುಟ್ಪಾತ್ ಅಲ್ಲಿ ಮಾಡಕ್ಕೆ. 3 ವರ್ಷ ಸಿದ್ದರಾಮಯ್ಯ ಸರ್ ಇದ್ರು, ಯಾರು ಬಡವ್ರಿಗೂ ತೊಂದರೆ ಆಗಿಲ್ಲ. ಈಗ್ಲೂ ಸಿಎಂ ಚೇಂಜ್ ಆಗಿದ ತಕ್ಷಣ ಈ ತರ ಎಲ್ಲ ಮಾಡ್ತಾವ್ರ. ನಾವು ಈ ರೋಡಿಗೆ ಬಂದಾಗ ಇಲ್ಲಿ ಔಡ್ಲಿ ಗಿಡಗಳು ಮಾತ್ರ ಇದ್ವು, ಇಲ್ಲಿ ದಾರಿನೇ ರಸ್ತೆನೇ ಇರ್ಲಿಲ್ಲ. ಒಂದ್ ಟೈಮ್ ಅಲ್ಲಿ ಓಡಾಡ್ಬೇಕಂದ್ರೆ, ಒಬ್ಬ ಮನುಷ್ಯ ಓಡಾಡ್ಬೇಕಂದ್ರೆ ತುಂಬಾ ಬೈದಲ್ಲಿ ಓಡಾಡ್ತಾ ಇದ್ರು. ಅಂತದ್ರಲ್ಲಿ ಈಗ ಮೆಟ್ರೋ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದ್ವಿ, ಎಲ್ಲರೂ ಜೀವನ ಮಾಡ್ತಾ ಇದೀವಿ.
ಈಗ 40 ವರ್ಷದಿಂದ ನಾವು ಮಾಡ್ತಾ ಇದೀವಿ. ಈಗ ನಾವ್ ಎಲ್ಲಿ ಹೋಗ್ಲಿ, ನಮ್ಗೆ ದಾರಿ ಏನ್ ತೋರಿಸ್ತೀರಾ? ತೋರಿಸ್ಬಿಟ್ಟಾದ್ರೆ ಕೆಲಸ ಕೊಡಿ, ಆಯ್ತಾ? ಅಲ್ಲ, ನೀವು ಕೆಲಸ ಕೊಟ್ಬಿಡಿ, ನಾವು ಬಿಟ್ಬಿಡ್ತೀವಿ ಫುಟ್ಪಾತ್ನ. ಅರ್ಥ ಆಯ್ತಾ? ಕೆಲಸ ಕೊಡಲ್ಲ ಏಕಾಏಕಿ ಬಂದ್ಬಿಟ್ಟು ನೀವ್ ಎತ್ಬಿಡಿ ಅಂತ ಅಂದ್ಬಿಟ್ರೆ ಇದಕ್ಕೆ ನಾವೇನ್ ಮಾಡ್ಬೇಕು? ಮಕ್ಕಳಿಗೋಸ್ಕರ ಸ್ಕೂಲ್ಗೋಸ್ಕರ ಸಾಲ ಮಾಡಿದೀವಿ, ಎಲ್ಲಿಂದ ಕಟ್ಟ? ಟ್ಯೂಷನ್ಗೋಸ್ಕರ ಎಲ್ಲಿ ಕಟ್ಟ? ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ಒತ್ತುವರಿ ತೆರವು, ಫುಟ್ಪಾತ್ ಒತ್ತುವರಿಯನ್ನ ಮಾಡ್ಕೊಂಡಿದ್ದಂಥವ್ರು, ಅಂಗಡಿಯನ್ನ ಹಾಕೊಂಡಿದ್ದಂಥವ್ರು, ಹೊಟ್ಟೆಪಾಡಿಗೋಸ್ಕರ ಅಂಗಡಿಗಳನ್ನ ಹಾಕೊಂಡಿದ್ರು. ಬಟ್ ಫುಟ್ಪಾತ್ ನಲ್ಲಿ ಓಡಾಡ್ಲಿಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು. ಪಾರ್ಕಿಂಗ್ ಎಲ್ಲ ಮಾಡ್ಕೊಂಡಿದ್ದಂತ ಹಿನ್ನೆಲೆಯಲ್ಲಿ ನಾನಾ ರೀತಿಯಾದಂತಹ ಸಮಸ್ಯೆಯನ್ನ ತಂದಿಟ್ಟಿದ್ರು. ಈಗ ಒತ್ತುವರಿ ತೆರವು ಕಾರ್ಯಾಚರಣೆ ಯಾವ ರೀತಿ ಆಗ್ತಾ ಇದೆ, ಇದಕ್ಕೆ ಆ ವ್ಯಾಪಾರಸ್ಥರು ಯಾವ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ? ಪೃಥ್ವಿ, ಬೆಳಿಗ್ಗೆ 9 ಗಂಟೆಯಿಂದಲೂ ಕೂಡ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಆಗ್ತಾ ಇತ್ತು. ನಾನೀಗ ಮೆಜೆಸ್ಟಿಕ್ ನಲ್ಲಿದ್ದೀನಿ. ಇಲ್ಲಿ ವ್ಯಾಪಾರಿಗಳು ಸುತಾರಾಮ್ ಪಾದಚಾರಿ ಮಾರ್ಗದಲ್ಲಿ ಅವರ ಅಂಗಡಿಗಳನ್ನ ಹಾಕಿದ್ರು, ಅದನ್ನ ತೆರವು ಮಾಡೋದಕ್ಕೆ ಒಪ್ತಾ ಇಲ್ಲ. ನೇರವಾಗಿ ವಿಜುವಲ್ ಸಮೇತವಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವು ಇಲ್ಲಿ ಗಮನಿಸ್ತಾ ಇರಬಹುದು, ಈ ಲೈನ್ ಅಲ್ಲಿ ಇರುವಂತಹ ಸಾಕಷ್ಟು ಜನ ಏನು ಅಂಗಡಿ ಮಾಲೀಕರಿದ್ರು ಅವರೆಲ್ಲರ ಅಂಗಡಿಯನ್ನು ಕೂಡ ಮುಚ್ಚುವಂತಹ ಕೆಲಸ ಆಗ್ತಾ ಇತ್ತು. ಅಂದ್ರೆ ಇದೆಲ್ಲವೂ ಕೂಡ ಪಾದಚಾರಿ ಮಾರ್ಗದಲ್ಲಿದೆ. ಸೊ ಹಾಗಾಗಿ ಮುಚ್ಚಬೇಕು ಅನ್ನುವಂತ, ಅಂದ್ರೆ ತೆರವು ಆಗಬೇಕು ಅನ್ನುವಂತಹ ಸೂಚನೆಯನ್ನ ಈಗಾಗಲೇ ಇವುಗಳಿಗೆ ಕೊಡಲಾಗಿತ್ತು. ಸೊ ಡೆಡ್ ಲೈನ್ ಮುಗಿದಿರುವಂತಹ ಹಿನ್ನೆಲೆ ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ ಮೆಜೆಸ್ಟಿಕ್ ನಲ್ಲೂ ಕೂಡ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಅಂದ್ರೆ ಇಲ್ಲಿರುವಂತಹ ಒಂದಷ್ಟು ಅಂಗಡಿಗಳೆಲ್ಲವೂ ಕೂಡ ಫುಟ್ಪಾತ್ ಮೇಲೆ ಹಾಕೊಂಡಿದ್ರು. ಸೊ ಜಿಬಿಎ ಈಗಾಗಲೇ ಸೂಚನೆ ಕೊಟ್ಟಿರುವಂತೆ ಅದರ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಬಟ್ ವ್ಯಾಪಕ ಆಕ್ರೋಶ ಇಲ್ಲಿ ವ್ಯಕ್ತ ಆಗ್ತಾ ಇದೆ. ಯಾಕಂದ್ರೆ ನಾವು ಇಲ್ಲಿರದೆ ಮತ್ತೆ ಎಲ್ಲಿಗೆ ಹೋಗೋದು? ಶಾಲಾ ಮಕ್ಕಳ ಫೀಸ್ ಕಟ್ಟಬೇಕು, ಮನೆಯಲ್ಲಿ ಸಂಸಾರ ನಡಿಬೇಕು, ಇದೆಲ್ಲ ಇದ್ರೂ ಕೂಡ ಈ ಹೊತ್ತಲ್ಲಿ ನಮಗೆ ಈ ರೀತಿಯಾಗಿ ಅಂಗಡಿಗಳನ್ನ ತೆರವು ಕಾರ್ಯಾಚರಣೆ ಮಾಡಿದ್ರೆ ನಮ್ಮ ಬದುಕಿನ ಕಥೆ ಏನು ಅಂತ ಕೂಡ ಇಲ್ಲಿ ಅಂಗಡಿ ಮಾಲೀಕರು ಪ್ರಶ್ನೆಯನ್ನ ಕೇಳ್ತಾ ಇರುವಂತದ್ದು. ಒಂದಷ್ಟು ಜನ ಬೀದಿ ಬದಿ ಅಂಗಡಿಯವರು ಕೂಡ ಇದರ ಮಾತಾಡಿಸ್ತಾ ಹೋಗ್ತಾನೆ. ಸರ್, ನೀವು ಕಲ್ಲಂಗಡಿಯನ್ನ ಹಾಕೊಂಡಿದ್ರಿ ಅಂತ ಹೇಳ್ತಾ ಇದ್ರಿ, ಸೊ ಇವಾಗ ಎತ್ಸಿದಾರೆ, ಏನ್ ಹೇಳ್ತೀರಾ? ಏನ್ ಹೇಳೋದಂತ ಗೊತ್ತಿಲ್ಲ, ನಮ್ಗೆ ಅಲ್ಲು ಬರಂಗ ಆಯ್ತದೆ, ಬೇರೆ ಏನಿಲ್ಲ. ನಾವು ಹಾರ್ಟ್ ಪೇಷಂಟ್, ಎತ್ಬಿಟ್ರೆ ನಮ್ಮ ಮನೆ ಹೆಂಗ್ ಜೀವನ ನಡೆಯೋದು ಗೊತ್ತಿಲ್ಲ, ಏನ್ ಮಾಡೋದು ಗೊತ್ತಿಲ್ಲ. ಅದೆಲ್ಲ ಏನು ಹೇಳಿಲ್ಲ. ನಾವು ತಳ್ಳಗಾಡಿ ತಳ್ಕೊಂಡೋಗಿ ತಳ್ಕೊಂಡು ಬರ್ತೀವಿ ಅಷ್ಟೇ. ಇನ್ನೂ ಒಂದಷ್ಟು ಜನರು ಕೂಡ ಮಾತಾಡಿಸ್ತಾ ಹೋಗುವಂತಹ ಪ್ರಯತ್ನ ಮಾಡ್ತೀನಿ. ಸರ್, ನೀವು ಹೇಳ್ತಾ ಇದ್ರಿ ನಿಮ್ಮ ಅಂಗಡಿಯನ್ನು ಕೂಡ ಎತ್ಸಿದ್ದಾರೆ, ಏನೋ ಲೈಸೆನ್ಸ್ ಇತ್ತು ಏನೋ ಹೇಳ್ತಾ ಇದ್ರಿ. ಲೈಸೆನ್ಸ್ ಇತ್ತು, ಅದನ್ನ ನಾವು ತೋರಿಸಿದ್ವಿ. ಇಲ್ಲಿದೆ ಲೈಸೆನ್ಸ್, ಇಲ್ಲೇ ಇದೆ ನೋಡಿ, ನಮಗೂ ಪರ್ಮಿಷನ್ ಇದೆ. ಪರ್ಮಿಷನ್ ಇದ್ರೂ ಕೂಡ ಇದು ನಡೆಯಲ್ಲ ಅಂತ ಹೇಳ್ತಿದ್ದಾರೆ. ಪರ್ಮಿಷನ್ ಇದ್ರೂ ಪರ್ಮಿಷನ್ ಇಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಇದಕ್ಕೆ ಮಾತ್ರ ಪಾದಚಾರಿಗಳಿಗೆ ಮಾತ್ರ ಪರ್ಮಿಷನ್, ಕುಟೀರಕ್ಕೆ ಮಾತ್ರ ಇದೆ. ಕುಟೀರದವ್ರಿಗೂ ಅಲ್ಲಿದ್ರೂ ಅಂಗಡಿನೂ ಕುಟೀರ ಇದ್ರೂ ಅದು ಮಾತ್ರ ತೊಂದರೆ ಆಗುತ್ತೆ, ನಮಗೆ ಮಾತ್ರ ತೊಂದರೆ ಆಗಲ್ವಾ? ನಾವು ಅಕ್ಕಪಕ್ಕದಲ್ಲಿ ಇದ್ದೀವಿ, ಇವಕ್ಕೂ ಇದು ಮಾಡ್ತಾ ಇಲ್ಲ ಮೇಡಮ್, ನಮ್ಗೆ ಭಾರಿ ತೊಂದರೆ ಆಗ್ತಿದೆ. ನಾವು ತೋರಿಸಿದ್ವಿ, ಇದು ನಡೆಯಲ್ಲ ಅಂತ ಹೇಳ್ತಿದ್ದಾರೆ ಮೇಡಮ್, ಪರ್ಮಿಷನ್ ನಡೆಯಲ್ಲ ಅಂತ ಹೇಳ್ತಿದ್ದಾರೆ. ಏನ್ ಮೇಡಮ್, ನಮ್ಮ ಫ್ರೂಟ್ ಗಾಡಿ ಇದೆ, ಎಲ್ಲ ತೆಗೆದುಬಿಟ್ರು. ಸಾಲ ಮೂಲ ಮಾಡಿ ಮನೆ ಮಕ್ಕಳಿಗೆ ಫೀಸ್ ಕಟ್ಟಿದ್ದೀವಿ, ಬದುಕಕ್ಕೆ ಕಷ್ಟ ಆಗ್ತಾ ಇದೆ. ಏನಾದರೂ ಮುಂದೆ ಒಂದು ಜೀವನಕ್ಕೆ ಏನೋ ದಾರಿ ಗೊತ್ತಾಗ್ತಾ ಇಲ್ಲ. ಏನೋ ನೋಡಿ ಕರುಣೆ ತೋರಿಸಿ, ಆಯ್ತಾ? ಮುಂದೆ ಹೆಂಗೆ ಬದುಕೋದಂತ ಗೊತ್ತಾಗ್ತಾ ಇಲ್ಲ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನೋಡಿ. ನಿಯಮ ಇದೆಯಲ್ಲ ಸರ್, ಪಾದಚಾರಿ ಮಾರ್ಗದಲ್ಲಿ ಅಂಗಡಿಗಳನ್ನ ಹಾಕೊಳ್ಬಾರ್ದು, ಜನರಿಗೆ ತೊಂದರೆ ಆಗುತ್ತೆ, ಓಡಾಡೋರಿಗೆ ತೊಂದರೆ ಆಗುತ್ತೆ ಅಂತ ಅಂದ್ರೆ ಮೇಡಮ್ ನಿಯಮ ಇದೆ. ಈಗ ಅದಕ್ಕೆ ಕುಟೀರಕ್ಕೆ ಮಾತ್ರ ಸಲ್ತದ, ಇಲ್ಲ ಎಲ್ಲಕ್ಕೂ ಸಲ್ತದೆ ಮೇಡಮ್. ಅದರಿಂದ ಕುಟೀರದಿಂದ ತೊಂದರೆ ಆಗುತ್ತೆ ತಾನೆ, ಅದಕ್ಕೆ ಮಾತ್ರ ತೊಂದರೆ ಆಗಲ್ಲ, ಇನ್ನೆಲ್ಲದಕ್ಕೂ ತೊಂದರೆ ಆಗುತ್ತೆ ಅಂತ ಅಂದ್ರೆ, ತಳ್ಳಗಾಡಿಗೆಲ್ಲ ತೊಂದರೆ ಆಗುತ್ತೆ ಅಂತ ಅಂದ್ರೆ ಇದು ತಪ್ಪು ಅಲ್ವಾ? ಅವ್ರಿಗೆ ಹೆಂಗೆ ಪರ್ಮಿಷನ್ ಕೊಟ್ಟಿದ್ರೆ ಹಂಗೆ ನಮಗೂ ಸ್ವಲ್ಪ ಪರ್ಮಿಷನ್ ಕೊಡಬೇಕು ಅಲ್ವಾ? ಪರ್ಮಿಷನ್ ಕೊಟ್ಟಿರೋದು ಇದು ಬೇಡ ಅಂತ ಅಂದರೆ ಕುಟೀರ ಮಾತ್ರ ಅಂತ ಅಂದರೆ ಹೆಂಗೆ ಮಾಡೋದು ಮೇಡಮ್ ಅವ್ರ ನಮ್ಮ ಜೀವನ? ನಾವು ಅದೇ ಇದರಲ್ಲಿ ಪೆಟ್ಟಿ ಅಂಗಡಿಯಲ್ಲಿ ನಾವು ಕುಟೀರ ಮಾಡ್ಕೋತೀವಿ. ಬಿಡಿ, ನಮಗೂ ಅವಕಾಶ ಮಾಡಿಕೊಡ್ಲಿ BBMP. ನಮಗೊಂದು ಅಂಗಡಿ ಪರ್ಮಿಷನ್ ಕೊಡಲಿ ಮೇಡಮ್, ನಾವಿಲ್ಲ ಅಂತ ಇಲ್ಲ ಮೇಡಮ್. ನಮಗೂ ಅಂಗಡಿ ಒಂದು ಪರ್ಮಿಷನ್ ಕೊಡಿ, ನಾವು ಮಾಡ್ಕೋತೀವಿ. ಒಬ್ರಿಗೆ ನ್ಯಾಯ ಬೇಡ ಮೇಡಮ್, ಎಲ್ಲ ಒಂದೇ ಕೊಡ್ಲಿ ನ್ಯಾಯ. ಇದು ಇಲ್ಲಿರುವಂತಹ ಬೀದಿ ಬದಿ ಅಂಗಡಿಯವರು ಹೇಳ್ತಾ ಇರುವಂತದ್ದು. ಇನ್ನೂ ಒಂದಷ್ಟು ವಿಜುವಲ್ಸ್ ಅನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ. ಇಡೀ ಫುಟ್ಪಾತ್ ಏನಿದೆ, ಆ ಫುಟ್ಪಾತ್ ನಲ್ಲಿ ಅರ್ಧ ಭಾಗದಲ್ಲಿ ಅಂಗಡಿಯನ್ನ ಹಾಕೊಂಡು ಈ ಭಾಗದಲ್ಲಿ ಇದ್ರು. ಅವರು ಮಾಲೀಕರು ಕೂಡ ವಿಶೇಷ ಚೇತನರು ಅಂತ ಕಾಣಿಸ್ತಾರೆ. ಇಷ್ಟು ಹೊತ್ತು ಆಕ್ರೋಶವನ್ನು ಹೊರ ಹಾಕ್ತಿದ್ರು ಮಾಲೀಕರ ಜೊತೆಗೆ, ಅವರು ಕೂಡ ಅಧಿಕಾರಿಗಳ ಜೊತೆಗೆ ಅವರು ಕೂಡ ವ್ಯಾಪಕ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ರು. ಬಟ್ ಯಾರು ಕೂಡ ಅವರ ಮಾತನ್ನ ಕೇಳಲಿಲ್ಲ. ಈಗ ಸದ್ಯಕ್ಕೆ ಅವರಿಗೆ ಅವ್ರದ್ದೊಂದು ಅಂಗಡಿಯನ್ನ ಬಿಟ್ಟು ಬೇರೆ ಕಡೆ ಸಿಬ್ಬಂದಿಗಳು ಹೋಗಿರುವಂತದ್ದು. ಬಟ್ ಈ
ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಸಾಕಷ್ಟು ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಪೃಥ್ವಿ. ಓಕೆ.